ಹಲೋ ವೀಕ್ಷಕರೇ, ವೆಲ್ಕಮ್ ಟು ಹರ್ಷಾಸಿತಾ ಚಾನಲ್. ನಾನು ಹರ್ಷಿತಾ. ನನ್ನ ಬೇಬಿಗೆ ನ್ಯೂ ಬಾರ್ನ್ ಬೇಬಿ ಫೋಟೋಶೂಟ್ಸ್ನ ಮಾಡಿದ್ದೆ. ಆ ರೀಕ್ಯಾಪ್ನ ನಾನು ಮತ್ತೆ ನಿಮಗೋಸ್ಕರ ಮಾಡಿ ತೋರಿಸ್ತಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಬೇಬಿಗೆ ಮೊದಲಿಗೆ ಕಂಫರ್ಟ್ ಝೋನ್ನ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಬೆಡ್ಶೀಟ್ ಮೇಲ್ಗಡೆ ವೈಟ್ ಬ್ಯಾಕ್ಗ್ರೌಂಡ್ ತೊಗೊಂಡೆ. ಅದಾದಮೇಲೆ ನಮ್ಮಲ್ಲೇ ಇದ್ದಂಥ ಒಂದು ಪ್ಲಾಸ್ಟಿಕ್ ಐಟಮ್ನ ಯೂಸ್ ಮಾಡ್ಕೊಂಡು ಬಕೆಟ್ ಶೇಪಲ್ಲಿ ನಾನು ಇಟ್ಕೋತಿದ್ದೀನಿ. ಅದಾದಮೇಲೆ ನಾನಿಲ್ಲಿ ಬುಟ್ಟಿ ಥರ ರೆಡಿ ಮಾಡ್ತಾ ಇರೋದ್ರಿಂದ ಮಗುವಿನ ಮಲಗಿಸೋದಕ್ಕೆ ಒಳಗಡೆ ಹೋದಂಗೆ ಆಗುತ್ತೆ ಅಂಥೇಳಿ 2 ಬೆಡ್ಶೀಟ್ನ ಹಾಕಿ ಮೇಲ್ಗಡೆ ನಾನು ಪಿಂಕ್ ಕಲರ್ದು ಲುಕ್ ಕೊಡ್ತಿದ್ದೀನಿ. ಬಿಕಾಸ್ ನನಗೆ ಪಿಂಕ್ ಅಂದರೆ ಇಷ್ಟ, ಹಾಗಾಗಿ ನಾನಿಲ್ಲಿ ಮಗುವಿಗೆ ಪಿಂಕ್ ಕಲರ್ನ ತೊಗೊಂಡು ಚೂಸ್ ಮಾಡಿ ಇಡ್ತಿದ್ದೀನಿ. ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ, ನಾನಿಲ್ಲಿ ಗಂಟು ಹಾಕ್ತಿಲ್ಲ, ಬದಲಿಗೆ ಕರೆಕ್ಟಾಗಿ ಅದನ್ನು ಶೇಪ್ ಕೊಡೋದಕ್ಕೆ ಅಂಥೇಳಿ ಫೋಲ್ಡ್ ಮಾಡಿ ಇಟ್ಕೊಂಡೆ. ಈಗ ನೋಡ್ತಿದ್ರಲ್ಲ ಎಷ್ಟು ನೀಟಾಗಿ ಕೂತ್ಕೊಂಡಿದೆ ಅಂಥೇಳಿ. ಮಗುನ ಮಲಗಿಸೋ ಜಾಗ ಇದು. ನೆಕ್ಸ್ಟ್ ನಾನು ಹಾರ್ಟ್ ಶೇಪ್ದೊಂದು ಶೋ ಪೀಸ್ ಐಟಮ್ ತೊಗೊಂಡೆ. ಅದಕ್ಕೆ ಬ್ಲೂ ಕಲರ್ನ ನಾನು ಸೆಲೆಕ್ಟ್ ಮಾಡಿ ಒಳಗಡೆ ಇಟ್ಟೆ. ಬಿಕಾಸ್ ನನ್ನ ಮಗು ಗಂಡು ಮಗು ಆಗಿದ್ದ ಕಾರಣಕ್ಕೆ ನಾನು ಬ್ಲೂ ಕಲರ್ ತೊಗೊಂಡೆ. ಹಾಗೆ ಹಾಸ್ಪಿಟಲ್ದು ಇಬ್ಬರದು ಕೂಡ ಡಿಸ್ಚಾರ್ಜ್ ಟ್ಯಾಗ್ ಇತ್ತು. ಆ ಟ್ಯಾಗ್ನ ನಾನಿಲ್ಲಿ ಯೂಸ್ ಮಾಡ್ಕೋತಿದ್ದೀನಿ. ಮತ್ತು ನನ್ನ ಮಗುವಿಂದು ಅಂಬಾಲಿಕಲ್ ಕಾರ್ಡ್ ಏನಿತ್ತು ಅದನ್ನು ಕೂಡ ನಾನಿಲ್ಲಿ ಫೋಟೋಶೂಟ್ಸ್ಗೆ ಅಂತ ಇಟ್ಕೋತಿದ್ದೀನಿ. ನ್ಯೂ ಬಾರ್ನ್ ಥೀಮ್ ಅಂದರೆ ಇದೆಲ್ಲವನ್ನು ಸೇರಿಸಿದ್ರೇ ಚೆನ್ನಾಗಿ ಬರೋದು. ಹಾಗೆ ಆರ್ಟ್ ಶೇಪು, ಅದ್ರ ಜೊತೆಗೆ ನಾನು ಈ ಅಂಬಾಲಿಕಲ್ ಕಾರ್ಡ್ ಪೀಸ್ ಏನಿತ್ತು, ಕರಳು ಬಳ್ಳಿ, ಇದನ್ನು ನಾನಿಲ್ಲಿ ಇಟ್ಕೊಂಡು ಆ ಹಾರ್ಟ್ ಶೇಪ್ ಒಳಗಡೆ ಇದನ್ನು ಕೂಡ ಅಲ್ಲಿಗೆ ಸೇರಿಸ್ಕೊಂಡು ಇಟ್ಕೋತಿದ್ದೀನಿ. ನೆಕ್ಸ್ಟ್ ನೋಡ್ತಾ ಇರ್ಬೋದು ವೀಕ್ಷಕರು, ಎಷ್ಟು ಚೆನ್ನಾಗಿ ಬರ್ತಿದೆ. ಒಳ್ಳೆ ಕೂಡ ಇಟ್ಕೋತಿದ್ದೀನಿ. ಫಸ್ಟ್ ಸೆಟ್ ಇದೆಲ್ಲ ಮಗುವಿಂದು ಫಸ್ಟ್ ಸೆಟ್ ಅಂಥೇಳಿ ನ್ಯೂ ಬಾರ್ನ್ ಥೀಮ್ಗೆ ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ. ಅದಾದಮೇಲೆ ಮಗುವಿನ ರ್ಯಾಪ್ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಮಗುವನ್ನು ಹ್ಯಾಂಡ್ಲ್ ಮಾಡೋದು ಸುಲಭ ಅಲ್ಲ, ಇದು ತುಂಬ ಕಷ್ಟನೇ. ಬಟ್ ಎಕ್ಸ್ಪೀರಿಯನ್ಸ್ ಇದ್ದರೆ ಅಥವಾ ನಿಮಗೆ ಅದ್ರ ಬಗ್ಗೆ ಗೊತ್ತಿದ್ದರೆ ಮಗುವನ್ನು ಹ್ಯಾಂಡ್ಲು ಮಾಡೋದು ನಿಮಗೆ ಪರವಾಗಿಲ್ಲ, ನನಗೆ ಈಸಿ, ನಾನು ಮಾಡ್ತೀನಿ ಅನ್ನೋ ನಂಬಿಕೆ ಇದ್ದರೆ ನೀವು ಮಾಡಿ. ಇಲ್ಲಾಂದರೆ ಯಾರಿಗೆ ತಿಳಿದಿರುತ್ತೋ ಅವ್ರ ಕಡೆಯಿಂದ ಹೆಲ್ಪ್ ತೊಗೊಂಡು ಮಾಡಿ ಅಂತ ನಾನು ಹೇಳ್ತೀನಿ. ನೋಡ್ತಿದ್ರಲ್ಲ ವೀಕ್ಷಕರೇ, ನನ್ನ ಮಗುಗೆ ನಾನು ಮಾಡೋದಕ್ಕೆ ನನಗೆ ಎಕ್ಸ್ಪೀರಿಯನ್ಸ್ ಇತ್ತು, ಹಾಗೂ ನನ್ನ ಮಗುವಿನ ಹ್ಯಾಂಡ್ಲ್ ಮಾಡುವಷ್ಟು ಪೇಷನ್ಸ್ ಇತ್ತು ನನಗೆ. ಹಾಗಾಗಿ ನಾನೇ ಮಾಡಿಕೊಂಡೆ. ನೀವು ಕೂಡ ಮಾಡ್ಬೋದು ಅಂತ ಅನ್ಕೋತೀನಿ. ನಿಮ್ಮ ಕೈಲಿ ಆಗುತ್ತೆ ಅನ್ನೋದಿದ್ರೆ ನೀವು ಕೂಡ ಟ್ರೈ ಮಾಡಿ. ಈಗ ನೀಟಾಗಿ ರ್ಯಾಪ್ ಮಾಡಬೇಕು. ಮಗುವಿನ ರ್ಯಾಪ್ ಮಾಡಬೇಕಾದ್ರೆ ತುಂಬ ಕಂಫರ್ಟಾಗಿ ಹ್ಯಾಂಡ್ಲು ಮಾಡಿ, ಹಾಗೂ ಮಗುವಿನ ಬಗ್ಗೆ ತುಂಬ ಗಮನ ಕೊಟ್ಟು ಹ್ಯಾಂಡ್ಲು ಮಾಡಿ ಅಂತ ನಾನು ಹೇಳ್ತಿದ್ದೀನಿ. ನೋಡ್ತಿದ್ರಲ್ಲ ವೀಕ್ಷಕರಿಗೆ, ಎಷ್ಟು ಚೆನ್ನಾಗಿ ರ್ಯಾಪ್ ಮಾಡಿದ್ದೀನಿ ಅಂತ. ಮೇಲ್ಗಡೆ ನೀಟಾಗಿ ಯಾವುದೇ ರಿಂಕಲ್ಸ್ ಇಲ್ಲದೆ ಇರೋ ರೀತಿ ರ್ಯಾಪ್ ಮಾಡಿ ಮಗುನ ಅಲ್ಲಿ ಮಲಗಿಸ್ಬೇಕು. ಹಾಗೆ ಮಗುವಿನ ಮಲಗಿಸೋದ್ರ ಜೊತೆಗೆ ನಾನು ಕಂಫರ್ಟ್ ನೋಡಿದ್ರ ಜೊತೆಗೆ ಲುಕ್ ಕೂಡ ನೋಡಿದೆ. ಹಾಗಾಗಿ ರೋಸ್ನ ಇಟ್ಟೆ. ಹಾಗೆ ಇದ್ರ ಜೊತೆಗೆ ಗಿಫ್ಟ್ ರ್ಯಾಪಿಂಗ್ ಐಟಮ್ನ ಕೂಡ ನಾನಿಲ್ಲಿ ಇಟ್ಟೆ. ಬಿಕಾಸ್ ನನ್ನ ಮಗು ನನಗೆ ಗಿಫ್ಟ್, ದೇವ್ರು ಕೊಟ್ಟ ಗಿಫ್ಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಅವನಿಗೆ ಜ್ಯೋತಿಷಿ ಪ್ರಕಾರ ಎಮ್ ಲೆಟರ್ ಬಂದಿತ್ತು. ಹಾಗಾಗಿ ನಾನು ಎಮ್ ಲೆಟರ್ನ ನಾನಿಲ್ಲಿ ಚೂಸ್ ಮಾಡಿ ಇಟ್ಟಿದೆ. ನೋಡ್ತಿದ್ರಲ್ಲ ಹೇಗೆ ಕಂಪ್ಲೀಟ್ ಆಯಿತು ಲುಕ್ ಅಂತ. ನನಗೆ ತುಂಬ ಖುಷಿ ಆಯಿತು. ಹಾಗೆ ನನ್ನ ಮಗುಗೆ ಹೇಗೆಲ್ಲ ಫೋಟೋಸ್ ತೆಗೆದಿದ್ದೀನಿ ನೋಡ್ತಿದ್ರಲ್ಲ ವೀಕ್ಷಕರೇ, ಹೇಗೆಲ್ಲ ಮನೆಯಲ್ಲೇ ಫೋಟೋಶೂಟ್ಸ್ ಮಾಡ್ಕೋಬೋದು, ಎಕ್ಸ್ಪೆನ್ಸಸ್ ಕಮ್ಮಿ ಮಾಡ್ಕೋಬೋದು. ಹಾಗೆ ನಿಮ್ಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು.